ಶಿಸ್ತಬೇಕು ಲಢಾಯಿ ಮಾಡುತ್ತೆ ಶಿಸ್ತತೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ನಮ್ದು ಚಂದೂರ ಹುಲಿ, ಇವರೆಲ್ಲ ಇತಿಹಾಸ. ಚಂದೂರು ಲಕ್ಷ್ಮಣ ಎಲ್ಲ ಇತಿಹಾಸಗಳಿದ್ರು. ನಾವು ಲಢಾಯಿ ಮಾಡುತ್ತೆ ಒಂದು ಶಿಸ್ತಿರ್ತೈತೆ. ಸೇನಾಪತಿ ಶಿಸ್ತ, ಸೈನಿಕರ ಶಿಸ್ತ, ಇದು ಬೇಕಾಗ್ತೈತೆ. ಆ ಶಿಸ್ತ ಬೇಸಿಸ್ತು ಮಾಡಿದ್ರೆ ಲಢಾಯಿ ಜಿಗ್ಗಾಟ ಬರಂಗಿಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿ ನಿಮ್ಮದು ರೈತರೆಲ್ಲ ಕಕಲಾತಿ ಮಾಡಿ ಮೀಟಿಂಗ್ ಮಾಡದ, ಇದು ನಿಮ್ಮದು ನೈತಿಕ ವಿಜಯ ಐತೆ, ನೈತಿಕ ವಿಜಯ ಐತದ. ಅದಕ್ಕೆ ದಯಮಾಡಿ ಸಮಾಧಾನ ತೋರಿ, ಇಲ್ಲಪ್ಪ ಸಮಾಧಾನ ತೋರಿ. ಯಾರೇ ಒಬ್ರು ಏನ್ರಿ ಹೇಳ್ತಾರ ಕೇಳ್ರಿ. ಮಟ್ಟಿಗೆ ನೆಕ್ಕಿಂದ ಊಟದಿಂದ ಕೂತರು. ಅದಕ್ಕೆ ದಯಮಾಡಿ ನೀವು ಶಾಂತರಿ. ಬರೇ ಚಿನ್ನಪ್ಪನ ಮಾರಾಟದಾಗ ಯಾವುದೇ ಮಾರಾಟ ಕಾರ್ಖಾನೆಗ ಕಪ್ಪು ನಿಮ್ಮ ಕರ್ನಾಟಕದಿಂದ ನಮ್ಮ ಆಂದೋಲನ ತನಕ ಹೋಗಬಾರ್ದು. ನಿಮ್ಮ ಆಂದೋಲನ ಮುಗಿದಂತಾರೆ ಇಲ್ಲಿದ್ದಾರೆ ನಂಬಿಕೆ ಹಾಕಿದಾರ ಅಂತಂದ್ರೆ ನಾವು ವಾದಕ್ಕೆ ಆಗೋದ ಡಂಗರ ಬರ್ಕೊಡ್ತೀವಿ, ನಿಮ್ ಕಡೆ ಕಪ್ಪಿಡ್ತೀವಿ. ಅದಕ್ಕೆ ದಯಮಾಡಿ ಈಗ ನಿಮ್ಮ ಕನ್ನಡದಲ್ಲಿ ರೇಟೆಲ್ಲ ಕಬ್ಬು ನಮ್ಮ ಕಡೆ ಹಾಕ್ಬಿಡ್ತಾರೆ. ನಾವು ಭಯಂಕರ ತ್ರಾಸ ಆಗೈತಿ. ಈಗ ಉಪ್ಪಿನ ಹಾಳ ಒಳಗಾಗಿ ಅದಕ್ಕೆ ನಾವೇನು ಇದು ನೀವು ಕರ್ತವ್ಯ ಇಷ್ಟ ಮತ್ತೊಂದು ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಏನಿದೆ ಶಾಂತಿರು ಏನ್ ಮಾತಾಡೋದು, ನಾವು ಮಾತಾಡೋದು. ಈಗ ಕೇಳಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ಅಲ್ಲಿ ಸೈಡ್ ಬಂದ್ರು. ಸ್ವಲ್ಪ ಜಾಗ ಸೈಡ್ ಸೈಡ್ ಗಲಾಟೆ ಅಲ್ಲ, ಗಲಾಟೆ ಅಲ್ಲಪ್ಪ. ನೋಡು, ಇಂಥ ಒಂದು ಶಿಸ್ತಿರ್ತೈತೆ. ಸಂಘಟನೆ ಹುಡುಗಾಟಿ ಅವರಲ್ಲ. ನೀವು ಅದು ವಾರಂಗ್ರಿ ವಾರಂಗ್ರಿ ಹಂಗಲ್ಲ. ಯಾಕೆ ಸುರಕ್ಷ ಏನ ಏನು ಮಾತು ಸುರಕ್ಷಿಲ್ಲಪ್ಪ. ನಾನು ನೋಡ್ರಿ ತಿಳ್ಕೊಡ್ರಿ ಅದು ನಾನು ತಿಳ್ಕೊಡ್ರಿ ಕಾರ್ ಬಿಟ್ಟು ತಿಳ್ಕೊಡ್ರಪ್ಪ. ಕೊಡ್ಬೇಕು, ಕೈಗೆ ತಿಳ್ಕೊಡ್ರಿ, ದಯವಿಟ್ಟೆಲ್ಲ ತಿಳ್ಕೊಡ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ SP ಸಾಹೇಬರು ಬಂದ್ರು. ಅವ್ರ ಜೋರಾಗಿ ಚಪ್ಪಾಳಿ ಬಾರ್ತಾರೆ. ಮೊದಲಿಂದ ತಿಳ್ಕೊಂಡು ಮಾಡಿ ಒಟ್ಟ ರಾಜ್ಯದ ಮುಖ್ಯಮಂತ್ರಿ ಅವರ ಅಲ್ಲೇ ನಿಮ್ಮ ಹೋರಾಟಕ್ಕ ಏನಿಲ್ಲ 9ನೇ ಹೋರಾಟ ಗೋಲಾಪುರ ಪ್ರಾರಂಭ ಆಗೈತಿ. ಆ ಹೋರಾಟಕ್ಕೆ ಮುಖ್ಯಮಂತ್ರಿ ಅವರ ಸುಮಾರು ಮುಂಜಾನೆ 10 ವಾಪಸ್ ಬರ್ತು ಗೋಲಾಪುರ ಶಿಫ್ಟ್ ಮಾಡ್ತಕ್ಕಂಥ ಸನ್ನಿವೇಶ. ಯಾಕಂದ್ರೆ ಈಗಾಗಲೇ ವಿಶೇಷ ನಿಮ್ಮ ಎಲ್ಲ ಹೋರಾಟ ಬಂದಾಗ ಮುಖ್ಯಮಂತ್ರಿ ಅವರನ್ನು ಪ್ರಧಾನಮಂತ್ರಿ ಕೂಡ ಲೆಕ್ಕ ಬರ್ತಾರೆ. ಎಲ್ಲ ಕಾರ್ಖಾನೆ ಮಾಲೀಕರನ್ನ ಬೆಟ್ಟೆ ಇಲ್ಲವರ ಇದೇನಾದ್ರು ವಿದ್ಯುತ್ ಮಾಡಲೇಬೇಕು ಗೋಲಾಪುರ ಹೋರಾಟಕ್ಕೆ. ಮತ್ತು ನೀವು ಸಾಂಪ್ರದಾಯಿಕಗಳನ್ನ ಮುಖ್ಯಮಂತ್ರಿ ಅವರ
ಇದು ಇತಿಹಾಸದಾಗ ಸುಮಾರು ಸ್ವತಂತ್ರಕ್ಕಾಗಿ ಹೆಂಗೆ ಚಳವಳಿ ಆಗಿತ್ತು ಆಗ್ಬೇಕಂತೇಳಿ ಇತಿಹಾಸದಾಗ ನಂಬರ್ 1 ಚಳವಳಿ ಇತಿಹಾಸದಾಗ ಬರಲಿರುವಂತದ ಸಂದರ್ಭದೊಳಗೆ ಇಸ ತಗೊಂಡು ಅವತ್ತ ಹೇಳ್ಬಿಟ್ನ ಇಸ ಯಾರು ತಗೋತಾರೋ ಸಂಬಂಧಿಲ್ಲ. ನಾವು ಇಸ ತಗೊಳಕ್ಕಾಗಿ ಹೋರಾಟ ಮಾಡೋದಿಲ್ಲ, ನಿಮ್ಮನ್ನ ಕಾಪಾಡಕ್ಕಾಗಿ ನಿಮ್ಮ ತಾಯಿ ಕಣ್ಣಿನ ಕಾಪಾಡ ಮಾಡ್ಲಿ, ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಹೋರಾಟ ಮಾಡೋದು. ಅದು ಇದೆ ಎಂಕನ್ ಮಂಡ್ಯ ಒಳಗೆ ಬಂದ್ರೆ ಬರ್ತಾವ್ರೆ. ಹತ್ರಿಕೆ ಹತ್ರಿಕೆ ಮಠ ಬರ ಉಳ್ಕಿದಾರೆ ಯಾರಲ್ರಿ ನಾವು ಬರೋನು ನಾವಂತೂ ರೈತರು ಯಾರು ಬೇರೆ ಹೇಳ್ತು ಯಾವುದೇ ಚಳವಳಿ ಇರಲಿ ಕಾನೂನು ಪ್ರಕಾರ ನಮ್ಮ ಅಂತಮ್ರ ಸಂಬಂಧಿಕರು ದೋಸ್ತರು ಗೆಳೆಯರು ನಮ್ಮವರ ಈ ಪದ್ಧತಿಯನ್ನು ಕಲಿಯಿರಿ. ಇಲ್ಲಿ ಮಾಡಿ ನಮ್ಮ ಬಾಳೆ ಬೀದಿ ಒಳಗಾಗಿ ಸರ್ಕಾರಗಳು ಈ ರಾಜಕಾರಣಿಗಳು ಆರಿಸ್ಕೊಳ್ಳಿ ಕೃಷಿದಾರನೇ ಮನೆ ಗೊತ್ತ ನಾವೆಲ್ಲ ಶನಿ ಇತ್ತುಪ್ಪ ಅಂತಂದ್ರ ಇವತ್ತ ಇದೆ ಯಾವತ್ತು ಕಟ್ಟುತ್ತಿದ್ದು 5,000 ರೂಪಾಯಿ ತಗೋತಿದ್ದು. ಈಗ ಕೇಳಿ ಅಂತ ಉಳಿಯಂತಂದ್ರ ಈಗ ಒತ್ತಟ್ಟಾಗಿದೆ, ಈಗ ಒತ್ತಟ್ಟಾಗಿರೋ ಎಷ್ಟು ಕೊಡ್ಸಿದ್ವು ನೋಡಿ ಕೇಳು 3,000 ರೂಪಾಯಿ ತಗೊಳಕ್ಕೆ 6 ವರ್ಷ ಒಂದು ರೂಪಾಯಿ ಹೆಚ್ಚು ಕೊಟ್ಟಿರ್ತಿಲ್ಲ. ಗಂಡು ಮಕ್ಕಳಿಗೆ ಗುರುವಾಪುರವಾಗಿ ಯಾವಾಗ ಗುರುವಾಪುರ ಆರೋಗ್ಯ ಕಮಿಷನ್ ಆಫೀಸ್ ಯಾವಾಗ ಚಾಲು ಆಯ್ತು ಅವಾಗಿಂದ್ರ 50ಕ್ಕೆ ಬಂದ್ರು, ಮತ್ತೆ 25ಕ್ಕೆ ಬಂದ್ರು, ಮತ್ತೆ 25ಕ್ಕೆ ಬಂದ್ರು. DC ಸಾಹೇಬ್ರ SP ಸಾಹೇಬ್ರ ನಮ್ಮ ಸಂಬಂಧ ಎಷ್ಟು ರಿಸ್ಕ್ ತಗೊಂಡ ಆ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ 100 ಸಲ ಅವರು ಹುಲಿಗಳು ಎಷ್ಟು ಹುಲಿಗಳು ಅವ್ರಿಗೆ ಜೋರಾಗಿ ಚಪ್ಪಾಳೆ ಮಾಡ್ತಾರೆ ಮೊದಲ ಈಗ ಇವತ್ತ ನೀವು ಹೋರಾಟ 25 ಇವತ್ತು ಹೋಗಿದೆ. ಆಮೇಲೆ ದುರ್ಲಾಪುರ ಕುತ್ತದಕ್ಕೆ 200 ರೂಪಾಯಿ ತಂದಕ್ಕೆ ಇನ್ನೇನಾಯ್ತು ಅಂದ್ರೆ ಇನ್ನು 200 ತಗೊಂಡು ಜಗ ಹೋಗ್ತೈತಿ. ನಾವು ಒಂದು ನೋಡ್ತು ಜಗಳ ಬರುತ್ತೆ 10 ರೂಪಾಯಿ ಕೊಟ್ಟಿಲ್ಲ ಅವ್ರು 4 ರೂಪಾಯಿ 10 ರೂಪಾಯಿ ಕೊಟ್ಟಿಲ್ಲ. ಯಾವಾಗ ಹೋರಾಟಕ್ಕಿಂತ ಐತಿಹಾಸಿಕ ಹೋರಾಟ ಆಯ್ತು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚಿಂತನೆ ಮಾಡತ್ತನ ಇದೇನಪ್ಪ ಏನಾಗ್ತಾ ಇದೆ ಎಲ್ಲಿ ದುರ್ಲಾಪುರ ಏನಿರ್ತದೆ ಈ ಸರ್ಕಾರ ನಡೆಸುವಂತ ಕೆಲಸ ರೈತ ದೇವರುಗಳು ಮಾಡಿ ಹೆಂಗಿರ್ಬೇಕು ಹುಡುಗರು ಕೆರೆ ಕೊಟ್ಟದ ಅಂದ್ರೆ ಕೆರೆ ಕೊಟ್ಟದ ಕೂಡ ಏನಂತೇಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತಾರೆ. 2 ದಿವಸ ರಾಜ್ಯ ಸರ್ಕಾರದ ಶುಗರ್ ಮಂತ್ರಿ ಬಂದು ಮತ್ತು HK ಪಾಟೀಲ್
ಕಾನೂನು ಸಚಿವರು ಬಂದ್ರು ಕೂಡ ನಾವು ಗೌರವಿಸಿಲ್ಲ. ಇಲ್ಲಿ ರೈತರೇ ಕೈ ಮುಗಿತೇವೆ, ನನಗೆ ಒಂದೇ ಹಣ್ಣಿನ ಅವಕಾಶ ಕೊಡಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ಇಲ್ಲಪ್ಪ ಹಣ ಕೇಳಕ್ಕಾಗಲ್ಲ ಇಲ್ಲಿ. ಕೇಳ್ರಿ ಈಗ ಚಳವಳಿ ವಾಪಸ್ ಬರೋಣ ಅಂದ್ರೆ ನಮ್ಮ ಗೌರವ ಕೊಟ್ಟು ಮುಖ್ಯಮಂತ್ರಿ ಕಾರ್ಖಾನೆ ಅವ್ರ ಜೊತೆ ಮೀಟಿಂಗ್ ಕೇಳ್ರಿ, ಮೀಟಿಂಗ್ ನಡೆಯುತ್ತೆ. ಇವತ್ತೇನಾದ್ರೂ ಸಮಸ್ಯೆ ಬಗೆಹರಿಸಿದ್ರ ನಾಳೆ ಕೂಡ ಅವಕಾಶ ತಗೊಂಡು ಇವತ್ತೇ ಹೇಳಪ್ಪ, ತೆರಿಗೆ ಮಾತಾಡೋದ್ರೆ ಸ್ವಚ್ಛ ಹೋಗ್ತು ನೋಡಪ್ಪ. ಈಗಾಗಲೇ ಒಬ್ಬ ಮಾತಾಡೋಣ ನಿಮಗೆ ಈಗ ಸಾಹೇಬರು ಮಾತಾಡ್ತಾರ. ಕೇಳ್ರಿ ಸಾಹೇಬ್ರ ತರ ಸಂದೇಶ ಹೇಳ್ತಾರ. ಈಗ ಕೇಳ್ರಿ ನೋಡ್ರಿ ಕಾರ್ಖಾನೆ ಚಾಲು ಗುರುರಾಪುರ ಈಗ ಜಗತ್ತಿಗೆ ಅವರು ಬಂದು ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಸಂದೇಶ ಕೊಟ್ಟಿಲ್ಲ. ರೈತರು ಬೀದಿಯಲ್ಲಿ ಕುಡಿಸಿದ್ರೆ ಅನ್ನದಾತ ನಾಡಿಗೆ ಅನ್ನ ಹಾಕ್ತಕ್ಕಂಥ ಬೀದಿಯಲ್ಲಿ ಕೂತ್ರ ಕೇಂದ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ಶೋಭೆ ಬರೋದಿಲ್ಲ. ಈ ಸಮಸ್ಯೆಯನ್ನ ಇವತ್ತು ಇತ್ಯರ್ಥ ಮಾಡಬೇಕು ಕೂಡ ಹೇಳಿದ್ದಾರೆ. ಆತ್ಮರು ಕೂಡ ಸಪೋರ್ಟ್ ಮಾಡ್ತಾರ. ಸುಡಗಟ್ಟಿ ಅವರೆಲ್ಲ ಈ ಸಂಘಟನೆಗಳು ಸುಡಗಟ್ಟಿ ಅಲ್ಲ, ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರುಗಳ ಇವತ್ತು ನೋಡಿ ನಿಮ್ಮ ಶಕ್ತಿ ಏನನ್ನ ಸರ್ಕಾರಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ತೋರಿಸಿರ್ತಕ್ಕಂಥ ದೇವತೆಗಳನ್ನವ ಶಾಂತಿರ್ಬೇಕ. ನಿಮ್ಮ ಸಂಬಂಧ ಇವತ್ತಿಗೆ 9 ದಿನ ಆತ ಬಹಳ ಒಂದೊಂದು ತಾಸು ಮಾಡ್ಕೊಂಡು ಯಾಕಂದ್ರೆ ಹಿರಿಯನಾಗಿರುತ್ತೀನಿ ನಿಮಗೆಲ್ಲ ಗೊತ್ತಿ. ನಾನು ಬೆಳಿಗ್ಗೆ 6 ಗಂಟೆಗೆ ಬರುತ್ತೆ, ಸಾಯಂಕಾಲ 11 ಗಂಟೆಗೆ ಬರ್ತಾನ. ನಿಮಗೆ ಸಂದೇಶ ಕೊಡ್ತಾನೆ. ಹುಡುಗಾಡ್ತೀವಿ ಅವರಲ್ಲ, ನಾವ ರಕ್ತ ಕೂಡ ಇತ್ತು ನಮ್ಗೆಲ್ಲ ಶರೀರ ಹಾಳಾಗುತ್ತೆ. ಅಧ್ಯಕ್ಷ ಭಗವಂತ ಅದೇ ಚಂದ್ರಮಂಡ ಹೊರಗಡೆ ಸಾಕೋದ್ರೆ ಮಾಡೋದ್ರೆ ನಿಮ್ಗೆ ನಿಮ್ಮ ಇತಿಹಾಸ ಮಾಡಿ ನಿಮ್ಮನ್ನು ಸುಖ ಶಾಂತಿ ಮಾಡಿ ರೈತರು ಹೊಲದಾಗ ದುಡಿದು ಉತ್ಪಾದನೆಗೆ ಲಾಭ ಬರಂಗ್ ಮಾಡಬೇಕಂತ ನಾವು ತಿಳ್ಕೊಂಡು ಯಾರು ಆಚೆ ಮಾತಾಡೋದು ನೋಡ್ರಿ. ಈ ಚಳವಳಿ ವಾಪಸ್ ಬರಬೇಕು. ಯಾರು ಗುರುರಾಪುರಕ್ಕೆ ಬರ್ಬೇಕಾಗಿತ್ತು ನಾವು ಗುರುರಾಪುರಕ್ಕೆ ಬರಲಿ, ಇಲ್ಲ ನಮ್ಮ ಮನೆಗೆ ಹೋಗೋರು ಮನೆಗೆ ಹೋಗಿರು. ಮತ್ತೆ ನಾಳೆ ಗುರುರಾಪುರದಾಗ ಚಳವಳಿ ಪ್ರಾರಂಭ ಆಗತ್ತೆ. ಈಗ ನಮ್ಮ ಬಹಳಷ್ಟು ನಿರಂತರವಾಗಿ ನಮ್ಮ ಜೊತೆ ಸುಮಾರು 2-3-4 ವರ್ಷದ ಎಲ್ಲಾ ರೈತರ ಪರವಾಗಿ ಇರ್ತಕ್ಕಂಥ ನಮ್ಮಲ್ಲಿ ಜೈ ಕಿಸಾನ ಯಾವುದು APMC ಹುಕ್ಕೇರಿ APMC ಶಿಫ್ಟ್ ಮಾಡಲಿಕ್ಕೆ DC ಅವರು ಮತ್ತು SP ಅವರು ಆ ಪುಣ್ಯಾತ್ಮರ ಕಾರಣ ಹೇಳಕ್ಕೆ ಹಲವಾರು ಜಿಲ್ಲೆಗಳು ನಾವು ಅವರ ಕೂಡಿ ಕೆಲಸ ಮಾಡಿದೆವು. ಅದು ಇದೊಂದು ಐತಿಹಾಸಿಕ ಚಳವಳಿ. ಎಷ್ಟು ಪ್ರಯತ್ನ ಮಾಡೋದು ಪರ್ಸನಲ್ ಅಂದ್ರೆ SP ಅವರು DC ಅವರು ಕೆಲಸ ಎಲ್ಲ ಜೊತೆ ಮಾತಾಡಬೇಕಾಗುತ್ತೆ. ಅಧ್ಯಕ್ಷ ಜೊತೆ ಮಾತಾಡಿ ಅದಕ್ಕೆ ಆ ಪ್ರಕಾರ ಈಗ SP ಅವರು ಮಾತಾಡ್ತಾರ. ಯಾರು ಮಾತಾಡಿದ್ರೆ ಏನಾಗಿತ್ತು ಅದು ಏನಿಲ್ಲ ಅಲ್ಲೇ ಬೇಡ ಸೊಮ್ಮುಗ ಏನಾದ್ರು ಅಂದ್ರೆ ನಾನು ಮುಖ್ಯಮಂತ್ರಿಯವರು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಯಾವ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ. ಅಲ್ವೋ ನಿಮ್ಮ SP ಆಗಿ ಕಳೆದ 2 ವರ್ಷ 2 ತಿಂಗಳು ನಿಮ್ಮ ಜೊತೆ ಕೆಲಸ ಮಾಡಾಕತ್ತಿದೆ. ದಂಡದಲ್ಲಿ ಬೆಳಗಾವಿ ಜಿಲ್ಲಾದ SP ಆಗಿ ನಿಮ್ಮನ್ನ ಕುಡಿಸಿರಿ ನೀವು ನನಗ. ಇವತ್ತು ಯಾಕೆ ಹಿಂಗ್ ಮಾಡಾಕತ್ತೀರಿ? ನಿಮ್ಮ ಜೊತೆ ಆಗಿರಲಿಲ್ಲ ನೀವು ಇಲ್ಲಿ ನಮ್ಮ PSI ಆಸ್ಪತ್ರೆ ಮಲ್ಕೊಂಡ ಯಾಕ ನೀವೀಗ ಕಲ್ಲು ಹೊರಲಿಕ್ಕ ಅವರಿಗೆ PSI ಮಾಡೋಣ. ನಮ್ಮ ಪ್ರತಿಯೊಬ್ಬ ಪೊಲೀಸ ನಮ್ಮನ್ನು ಸೇರಿಸಿ ನಮ್ಮಪ್ಪ ಯಾರು
ಮತ್ತೆ ಯಾಕೆ ಹೋಗಿದ್ರು ಪವರ್ ಕಡೆ ಐತೆ ಇಲ್ಲಿ ತನಕ ಈ ಖಾತೆ ಏನಿಲ್ಲ ಅರ್ಥ ಇಲ್ಲ. ನಾವು ಈ ಕಡೆ ಇದ್ದೇವೆ. ನಮ್ಮೆಲ್ಲ ಅಪ್ಪದೇವರು ನಾವು ಖಾತೆ ಹಾಕೊಂಡಿರ್ಬೋದು. ಖಾತೆ ಹಾಕೊಳ್ಳೋ ರೈತನೇ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಂದ ನಾವು ನಮ್ಮ ಜೊತೆ ಇದ್ದೀವಿ. ಸರ್ಕಾರ ನಿಮ್ಮ ಜೊತೆ ಇದೆ, ಅರ್ಥವಾಗಿದೆ. ನಿಮ್ಮ ಜೊತೆ ಮಾತುಕತೆ ಆಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕಳೆದ 9 ದಿನಗಳಿಂದ ನೀವು ಹೆಂಗೆ ಶಾಂತಿಯುತವಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಿ, ಹಂಗೆ ಮುಂದೆ ಕೂಡ ಜೊತೆಗೆ ಕೆಲಸ ಮಾಡೋಣ. ನಿಮ್ ಜೊತೆ ನಾವು ಅದೀವಿ. ಯಾವುದೇ ನೋಡಿ, ಅಲ್ಲಿ ಒಬ್ಬ ಲಾರಿ ಹೋಗ್ತಾ ಇದೆ ಅಂತಂದ್ರೆ ಅದು ಹೋಗ್ತಾ ಇರೋದು ಬೇರೆಯವ್ರು ಬೆಳೆದಿರೋದಲ್ಲ, ರೈತರು ಬೆಳೆದಿರೋ ಅನ್ನನೇ. ಆ ಅನ್ನಕ್ಕೆ ಗೌರವ ಕೊಡೋಣ ನಾವು. ಸ್ವಲ್ಪ ಕೇಳ್ರಿ. ಸಾಹೇಬ್ರ ಏನ್ ಹೇಳ್ತಾರೆ ತಿಳ್ಕೊರಿ. ದಯವಿಟ್ಟು ಇವತ್ತೇನಲ್ಲಿ ಗಲಾಟೆ ಆಗೈತೆ ಅದರ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಕೇಳ್ತೀನಿ. ಯಾಕಂದ್ರೆ ನಿಮಗೇನು ಸಂಬಂಧ ಬರ್ದೋರದ ರಾಜ್ಯಾಧ್ಯಕ್ಷ ಕರೆ ಕೊಟ್ಟು ಜಿಲ್ಲಾಗ ರೋಡ್ ರಸ್ತೆ ಅದೆಲ್ಲ ನಾನು ಹೇಳ್ತಿದ್ದೀನಪ್ಪ, ನಾನು ಕರೆ ಕೊಟ್ಟಿದ್ದು ವಾಪಸ್ ತಗೋಣ. ನಿಮ್ ಚಳವಳಿಗೆ ಹೋಗ್ಬಾರ್ದಾಗಿತ್ತ, ಹೋಗಿದಿರಿಲ್ಲ. ಇನ್ನು ಮುನ್ನ ದಯವಿಟ್ಟು ಪೊಲೀಸ್ ಇಲಾಖೆ ನಮ್ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ನಾಡಿನ ಪೊಲೀಸ್ ಇಲಾಖೆ ಹೇಳ್ತಿರ್ತೇವೆ. ನಾವೆಲ್ಲ ಬದುಕಿದ್ವು, ಇಲ್ಲ ಅಂದ್ರೆ ಒಂದು ನಿಮಿಷಕ್ಕೊಬ್ಬೊಬ್ರು ಮರ್ಡರ್ ಮಾಡಿ ಕರ್ಕರ ಸಿಟ್ಟು ಬಂದಂಗ್ ಮಾಡ್ತಿದ್ವು. ಆ ಕಾನೂನ ಅಂಬೇಡ್ಕರ್ ಅವರ ಆ ರಕ್ಷಣೆ ಮಾಡಿ ಕೊಟ್ಟಿರತ್ತೆ. ಇವತ್ತು ನಮ್ ಬದುಕಿಗೆ ರಕ್ಷಣೆ ಅವರ 24 ತಾಸು ಡ್ಯೂಟಿ ಮಾಡ್ತಾರ. ಅವ್ರ 24 ತಾಸು ಇಲ್ಲೋಡ ನಾವು ಕೋಟಿ ಜನ ಅದು, ಅವ್ರು 1 ಲಕ್ಷ ಜನ ಆದ್ರು 5 ಕೋಟಿ ಜನರನ್ನ ರಕ್ಷಣೆ ಮಾಡ್ತಾರ. ಅವ್ರ ಗೌರವ ಕೊಡ್ಬೇಕ. ಕೇಳ್ರಿ, ಕೇಳಪ್ಪ, ಕೇಳೋದು. ನಾನು ಈಗಾದ್ರೂ ಇವತ್ತಿನ ಖಡಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ರೈತ ಸಂಘದ ಚಳವಳಿ, ಕಬ್ಬು ಬೆಳೆಗಾರರ ಚಳವಳಿ ಶಾಂತಿಯುತ ಚಳವಳಿ. ಯಾರು ಕಲ್ಲು ಹೋಗಿತ್ರಿ, ಯಾರು ಅನಾಹುತ ಮಾಡ್ತೀರಿ, ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಅಂತವ್ರ ಮೇಲೆ ಪೊಲೀಸ್ ಇಲಾಖೆ ಆಕ್ಷನ್ ತಗೊಂಡ್ರು ಕೂಡ ಈ ರಾಜ್ಯಾಧ್ಯಕ್ಷ ವಿಚಾರ ಮಾಡವಲ್ಲ. ಶಾಂತಿಯುತ ಚಳವಳಿ ಮಾಡ್ರಿ. ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಾರ ತೊಂದರೆ ಆಗ್ತಪ್ಪ ಅಂತಂದ್ರೆ ಅದನ್ನ ನಾನು ಜವಾಬ್ದಾರಿ ಹೊರ್ತೀನಿ. ದಯವಿಟ್ಟು ಇದು ಕರೆಕ್ಟ್ ಆಗಿ ವಾರ್ನಿಂಗ್. ಇವತ್ತಿಂದ್ರ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಳವಳಿ ಐತಿ ಅದು ಶಾಂತಿಯುತ ಚಳವಳಿ ಆಗ್ಬೇಕು. ಶಾಂತಿ ಇವತ್ತು ಕ್ರಾಂತಿ ಆಗೈತೆ. ಎಲ್ಲಿ ಇಡೀ ದೇಶದ ಪ್ರಧಾನಮಂತ್ರಿ ಈ ಕಡೆ ನೋಡತ್ತಾನ, ರಾಜ್ಯದ ಮುಖ್ಯಮಂತ್ರಿ 24 ತಾಸು ಇದನ್ನ ಚಿಂತೆ ಮಾಡಿದ್ರೆ ಹೆಂಗ್ ಬಗೆಹರಿಸ್ತಕ್ಕಂಥ ಚಿಂತನೆ ನಡೆದೈತಿ. ನೀವು ಶಾಂತಿರ್ರಿ. ದಯವಿಟ್ಟು ಎಲ್ಲರಂತ ರೈತ ಬಂಧುಗಳು ತಾವೆಲ್ಲ ಗುರ್ಲಾಪುರಕ್ಕ ಅನುಕೂಲ ಆದ್ರೆ ಗುರ್ಲಾಪುರಕ್ಕೆ ಬರ್ರಿ, ಇಲ್ಲ ಮನೆಗೆ ಹೋಗ್ರಿ. ಮತ್ತೆ ನಾಳೆ 25 ಗುರ್ಲಾಪುರಕ್ಕೆ ಬರುತ್ತೆ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ. ದಯವಿಟ್ಟು ಎಲ್ಲರೂ ತಮ್ಮ ಮನೆಗಳಿಗೆ ಹೋಗ್ರಿ. ಬೇಕಾದ್ರೆ ಗುರ್ಲಾಪುರಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ವಿಶೇಷವಾದ ತಮ್ಗೆಲ್ಲರಿಗೂ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಗಾಡಿ ಹೋಗ್ತಾರೆ. ಅಚ್ಚಾಗ ಇಲ್ಲಿ ಪರಮ ಪೂಜ್ಯರು ಬಂದವರು ಅವರಿಗೆ ವಿಶೇಷವಾದ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನೇ ಜಾಗ ಬಿಡಬಹುದು. ನೋಡ್ರಿ, ಈಗ ಮೀಡಿಯಾದವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ದಯವಿಟ್ಟು ಆಗ ಮೀಡಿಯಾದವ್ರು ಆಗ ಮೀಡಿಯಾದವ್ರ ಮೇಲೆ ದಯವಿಟ್ಟು ಯಾರು ನಮ್ಮ ಯಾವ TV9 ನಮ್ಮ ಹಿರೇಮಠ ಸರ್ ಮೇಲೆ ಪಾಪ ಅವ್ರ ಮೇಲೆ ಯಾರೋ ಬಡದ ನನಗೆ ವಿಡಿಯೋ ಬಂತ. ನಾನು ಅಲ್ಲಿಂದ ಗಾಬರಿಯಾಗಿ ಆ ವಿಷಯ ಕೂಡ ಈ ಗಲಾಟೆ ವಿಷಯ ಕೂಡ ಕುರಿತು ಬನ್ನಿ. ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾರು ಕೂಡ ನಮ್ಮ ಮೀಡಿಯಾ ದೇವರುಗಳ ಮೇಲೆ ಕೈಯನ್ನ ಎತ್ತಬೇಡ್ರಪ್ಪ. ಯಾಕಂದ್ರೆ ಅವ್ರಿಗೆ ಏನ್ರ ಇದ್ರೆ ನಮ್ಮ ಚಪ್ಪಲಿ ಬಿಡದಂಗೆ ಜೊತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.
ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ